ಎಲ್ಲರಿಗೂ ನಮಸ್ಕಾರ. ಸಮಾಜ ವಿಜ್ಞಾನದ 1ನೇ ಭಾಗದ 1 ಮತ್ತು 2ನೇ ಅಧ್ಯಾಯಗಳಲ್ಲಿ ಜಾಗತಿಕ ಚರಿತ್ರೆಯ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ಜಗತ್ತಿನ ರಾಷ್ಟ್ರಗಳಲ್ಲಿ ನಡೆದಂತಹ ಶೋಷಣೆಗಳು, ಪ್ರತಿಭಟನೆಗಳು, ಸ್ವಾತಂತ್ರ್ಯ ಹೋರಾಟಗಳು ಇತ್ಯಾದಿ ವಿಷಯಗಳ ಕುರಿತು ಚರ್ಚಿಸಿದೆವು. ಚರಿತ್ರೆಯ 4ನೇ ಪಾಠದಲ್ಲಿ ಅಂದರೆ ಬ್ರಿಟಿಷರ ಶೋಷಣೆ ಹಾಗೂ ಪ್ರತಿಭಟನೆಗಳು ಎಂಬ ಅಧ್ಯಾಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿದಂತಹ ಧೋರಣೆಗಳು, ಆ ಧೋರಣೆಗಳು ಭಾರತದ ವಿವಿಧ ರಂಗಗಳಲ್ಲಿ ಉಂಟು ಮಾಡಿದಂತಹ ಪ್ರತ್ಯಾಘಾತಗಳು, ಇದಕ್ಕೆದುರಾಗಿ ಭಾರತೀಯರು ನಡೆಸಿದಂತಹ ಹೋರಾಟಗಳು, ಇವುಗಳ ಕುರಿತು ಚರ್ಚಿಸಲಿದ್ದೇವೆ. ಈ ಪಾಠಭಾಗದ ಆರಂಭದಲ್ಲಿ ಒಂದು ಕಿರು ಟಿಪ್ಪಣಿಯನ್ನು ನೀಡಿದ್ದಾರೆ, ಅದನ್ನೊಮ್ಮೆ ಓದಿ ನೋಡಿ. 1907 ಜನವರಿಯ 1 ದಿನ ಅಂದು ಕಲ್ಕತ್ತಾದ ಸಮೀಪವಿರುವ ಒಂದು ಗ್ರಾಮದಲ್ಲಿನ ಕೃಷಿಕನಾದ ಗಂಗೂಲಿಯ ಮಗಳ ವಿವಾಹವಾಗಿತ್ತು. ಅಂಗಳದಲ್ಲಿ ಸಜ್ಜುಗೊಳಿಸಿದಂತಹ ಸಣ್ಣ ಚಪ್ಪರದಲ್ಲಿ ಹೆಚ್ಚಿನ ಸಂಖ್ಯೆಯ ಅತಿಥಿಗಳಿದ್ದರು. ಅವರಿಗೆಲ್ಲ ಸಿಹಿ ತಿಂಡಿ ವಿತರಿಸಿ ಗಾಂಗೂಲಿಯು ಮನೆಯವರು ಉಪಚರಿಸಿದರು. ಆದರೆ ಆ ಸಿಹಿ ತಿಂಡಿಗಳಲ್ಲಿ ಒಂದರಲ್ಲಿಯೂ ಕೂಡ ಸಕ್ಕರೆಯನ್ನು ಸೇರಿಸಿರಲಿಲ್ಲ. ಬದಲಾಗಿ ಎಲ್ಲ ಸಿಹಿ ತಿಂಡಿಗಳಲ್ಲಿಯೂ ಬೆಲ್ಲವನ್ನು ಉಪಯೋಗಿಸಿದ್ದರು. ಇದರ ಕುರಿತು ಕೇಳಿದವರಲ್ಲಿ ಗಾಂಗೂಲಿಯು ಅಭಿಮಾನದಿಂದ ಉತ್ತರಿಸಿದ, ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆಲ್ಲ ಕಾರಣಗಾರರು ಬ್ರಿಟಿಷರು. ಅವರ ಉತ್ಪನ್ನಗಳನ್ನು ಬಹಿಷ್ಕರಿಸಲು ನಾವು ತೀರ್ಮಾನಿಸಿದ್ದೇವಲ್ಲವೇ? ಆದುದರಿಂದ ಬ್ರಿಟಿಷರ ಉತ್ಪನ್ನವಾದ ಸಕ್ಕರೆ ಬೇಡವೆಂದು ನಮ್ಮದೇ ಉತ್ಪನ್ನವಾದ ಬೆಲ್ಲವನ್ನು ಉಪಯೋಗಿಸಿರುವುದು ಎಂದು ಉತ್ತರಿಸಿದ. ಹೀಗೆ ಬ್ರಿಟಿಷರ ಉತ್ಪನ್ನಗಳನ್ನು ಬಹಿಷ್ಕರಿಸಲು ಜನರನ್ನು ಪ್ರೇರೇಪಿಸಿದಂತಹ ಘಟಕಗಳು ಯಾವುವು? ಬ್ರಿಟಿಷರ ಆಡಳಿತವು ಭಾರತೀಯರನ್ನು ಅಂದರೆ ಭಾರತದ ಕೃಷಿಕರನ್ನು, ಕರಕುಶಲ ಕೆಲಸಗಾರರನ್ನು, ಉದ್ಯೋಗಿಗಳನ್ನು, ಕಾರ್ಮಿಕರನ್ನು ಹೇಗೆ ಬಾಧಿಸಿತು, ಸಹಿಸಲು ಅಸಾಧ್ಯವಾದಾಗ ಅವರು ಹೇಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು ಇತ್ಯಾದಿಗಳು ಈ ಅಧ್ಯಾಯದ ಪ್ರಧಾನ ವಿಷಯಗಳಾಗಿವೆ. ಗಾಂಗೂಲಿ ಒಬ್ಬ ಕೃಷಿಕ, ಆದರೂ ಕೂಡ ಆತ ಬ್ರಿಟಿಷ್ ಉತ್ಪನ್ನಗಳನ್ನು ಬಹಿಷ್ಕರಿಸುವಂತಹ ಚಟುವಟಿಕೆಗಳಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡಿರುವುದನ್ನು ಕಾಣಬಹುದು. ಹೀಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲು ಭಾರತೀಯರನ್ನು ಪ್ರೇರೇಪಿಸಿದ ಘಟಕಗಳು ಯಾವುವು ಎಂಬುದನ್ನು ಮೊದಲು ನೋಡೋಣ. ವ್ಯಾಪಾರಕ್ಕಾಗಿ ಯುರೋಪಿನಿಂದ ಹಲವು ರಾಷ್ಟ್ರಗಳ ಜನರು ಭಾರತಕ್ಕೆ ಬಂದರು. ನೀವು ಮಧ್ಯಕಾಲೀನ ಭಾರತದ ಕುರಿತು ಕಲಿತಿದ್ದೀರಿ. ಸಂಪತ್ ಸಮೃದ್ಧಿಯಿಂದ ಕೂಡಿದಂತಹ ಭಾರತಕ್ಕೆ ಯುರೋಪಿನ ನಾನಾ ರಾಷ್ಟ್ರಗಳಿಂದ ವ್ಯಾಪಾರಕ್ಕಾಗಿ ಹಲವಾರು ವ್ಯಾಪಾರಿಗಳು ಬಂದರು. ಯುರೋಪಿನಿಂದ ವ್ಯಾಪಾರಕ್ಕಾಗಿ ಬಂದವರು ಯಾರು ಎಂಬುದನ್ನು ನೀವು ನಿಮ್ಮ ಕೆಳಗಿನ ತರಗತಿಗಳಲ್ಲಿ ಕಲಿತಿದ್ದೀರಿ. ಒಮ್ಮೆ ಅದನ್ನು ನೆನಪಿಸಿಕೊಳ್ಳಿ. ಮಧ್ಯಕಾಲದಲ್ಲಿ ಭಾರತದ ವ್ಯಾಪಾರ ರಂಗದಲ್ಲಿ ಇದ್ದಂತಹ ವ್ಯಾಪಾರಿಗಳು ಅಂತ ಹೇಳಿದ್ರೆ ಚೀನಾದವರು, ಅರಬರು ಮುಂತಾದವರು. ಆದರೆ ಆಧುನಿಕ ಕಾಲಕ್ಕೆ ಕಾಲಿಟ್ಟಾಗ ಯುರೋಪಿನ ಹಲವು ರಾಷ್ಟ್ರಗಳಲ್ಲಿ ನಡೆದಂತಹ ಕೈಗಾರಿಕಾ ಕ್ರಾಂತಿ, ಉತ್ಪನ್ನಗಳ ಹೆಚ್ಚಳ ಇತ್ಯಾದಿಗಳು
ಹೊಸ ಮಾರುಕಟ್ಟೆ ಸಂಶೋಧನೆಗೂ ಮುಂದೆ ಅದು ವಸಾಹತೀಕರಣಕ್ಕೂ ದಾರಿ ಮಾಡಿಕೊಟ್ಟಿತು ಎಂಬುದನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. ಹಾಗೆ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂತಹ ಯುರೋಪಿನ ರಾಷ್ಟ್ರಗಳು ಯಾವುವು? ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಬ್ರಿಟಿಷರು ಮುಂತಾದವು. ಈ ವಿದೇಶೀಯರಲ್ಲಿ ಇಲ್ಲಿ ಸ್ಥಿರವಾಗಿ ಆಡಳಿತವನ್ನು ನಡೆಸುವುದಕ್ಕೆ ಸಮರ್ಥರಾದವರು ಯಾರು? ಇವರ ಸ್ಪರ್ಧೆಗಳಲ್ಲಿ, ಮಾರುಕಟ್ಟೆಗಾಗಿ ನಡೆಸಿದಂತಹ ಸ್ಪರ್ಧೆಗಳಲ್ಲಿ ಇಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದಂತಹ ರಾಷ್ಟ್ರ ಯಾವುದು? ಬ್ರಿಟನ್ನಿನ ವ್ಯಾಪಾರಿಗಳು. ವ್ಯಾಪಾರಕ್ಕಾಗಿ ಬಂದಂತಹ ಈ ಬ್ರಿಟಿಷರು ಭಾರತದ ದೇಶೀಯ ರಾಜ್ಯಗಳನ್ನು ವಶಪಡಿಸಿ ಅಧಿಕಾರವನ್ನು ವಶಪಡಿಸಿದ ಕುರಿತು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀವಿ. ಅವರು ಹೇಗೆ ಇಲ್ಲಿ ಅಧಿಕಾರವನ್ನು ವಶಪಡಿಸಿದ್ದು? ಸೈನಿಕ ಶಕ್ತಿಯ ಮೂಲಕವೂ ಧೋರಣೆಗಳ ಮೂಲಕವೂ ಬ್ರಿಟಿಷರು ದೇಶೀಯ ರಾಜ್ಯಗಳನ್ನು ಸ್ವಾಧೀನಪಡಿಸಿದರು. ಸೈನಿಕ ಶಕ್ತಿ ನಿಮ್ಗೆ ಗೊತ್ತಿದೆ, ಯುದ್ಧಗಳ ಮೂಲಕ. ಮತ್ತೆ ವೆಲ್ಲೆಸ್ಲಿ ಪ್ರಭು ಜಾರಿಗೊಳಿಸಿದಂತಹ ಸೈನ್ಯ ಸಹಾಯ ಮೈತ್ರಿ. ಸೈನ್ಯ ಸಹಾಯ ಮೈತ್ರಿಗೆ ಸಹಿ ಹಾಕಿದಂತಹ ರಾಷ್ಟ್ರ ಏನ್ ಮಾಡಬೇಕಿತ್ತು? ಈ ರಾಷ್ಟ್ರಗಳಿಗೆ ಅಥವಾ ಈ ದೇಶೀಯ ರಾಜ್ಯಗಳಿಗೆ ವೆಲ್ಲೆಸ್ಲಿ ಪ್ರಭು ಜಾರಿಗೊಳಿಸಿದಂತಹ ಸೈನ್ಯ ಸಹಾಯ ಮೈತ್ರಿಯಲ್ಲಿ ಒಳಗೊಂಡಂತಹ ದೇಶೀಯ ರಾಜ್ಯಗಳು ತಮ್ಮ ಸೈನ್ಯವನ್ನು ವಜಾ ಮಾಡಬೇಕಿತ್ತು. ಕಂಪನಿಯ ಒಂದು ಸೈನ್ಯದ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಆ ದೇಶೀಯ ರಾಜ್ಯವು ವಹಿಸಬೇಕಿತ್ತು. ಅದೂ ಅಲ್ಲದೆ ಕಂಪನಿಯ ಒಂದು ಪ್ರತಿನಿಧಿಯನ್ನು ತಮ್ಮ ರಾಜ್ಯದಲ್ಲಿ ಇರಿಸಬೇಕಿತ್ತು. ಇದು ಅಲ್ಲದೆ ಅನ್ಯ ದೇಶೀಯ ರಾಜ್ಯಗಳೊಂದಿಗೆ ಯಾವುದೇ ರೀತಿಯ ಸೈನಿಕ ಒಪ್ಪಂದಗಳನ್ನು ಮಾಡಬಾರದು. ಇದಕ್ಕೆ ಪ್ರತ್ಯುಪಕಾರವಾಗಿ ಸೈನ್ಯ ಸಹಾಯ ಮೈತ್ರಿಯಲ್ಲಿ ಒಳಗೊಳ್ಳುವಂತಹ ದೇಶೀಯ ರಾಜ್ಯಕ್ಕೆ ಎಲ್ಲಾ ವಿಧದ ಸಂರಕ್ಷಣೆಯನ್ನು ನೀಡುತ್ತೇವೆಂದು ಕಂಪನಿಯು ಮಾತು ಕೊಟ್ಟಿತು. ಆದರೆ ನಿಧಾನವಾಗಿ ಇಂತಹ ದೇಶೀಯ ರಾಜ್ಯಗಳಲ್ಲಿ ಕಂಪನಿ ಹಸ್ತಕ್ಷೇಪ ಮಾಡಲಾರಂಭಿಸಿತು. ಸೈನ್ಯ ಸಹಾಯ ಮೈತ್ರಿಯೊಂದಿಗೆ ಸೇರುವುದರೊಂದಿಗೆ ಆ ರಾಷ್ಟ್ರದ ಪರಮಾಧಿಕಾರಕ್ಕೆ ಧಕ್ಕೆ ಉಂಟಾಯಿತು. ಇದೇ ರೀತಿ ಡಾಲ್ ಹೌಸಿ ಪ್ರಭು ಜಾರಿಗೊಳಿಸಿದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಧೋರಣೆ, ದತ್ತಾಪಹಾರ ಧೋರಣೆ, ಈ ನಿಯಮಕ್ಕೆ ಅನುಸಾರವಾಗಿ ಉತ್ತರಾಧಿಕಾರಿಗಳಿಲ್ಲದಂತಹ ರಾಜರ ಭೂಪ್ರದೇಶವು ಅವರ ಮರಣಾನಂತರ ಬ್ರಿಟಿಷರ ಕೈಗೆ ನೇರವಾಗಿ ಹೋಗುತ್ತಿತ್ತು. ದತ್ತು ಸ್ವೀಕರಿಸುವ ಹಕ್ಕನ್ನು ನಿಷೇಧಿಸಿದರು. ಹೀಗೆ ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳು ಬ್ರಿಟಿಷರ ನಿಯಂತ್ರಣಕ್ಕೆ ಬಂತು. ಇಂತಹ ಧೋರಣೆಗಳ ಮೂಲಕ, ಇಂತಹ ಮೈತ್ರಿಯ ಮೂಲಕ, ಅದೂ ಅಲ್ಲದೆ ದೇಶೀಯ ರಾಜರುಗಳು ದುರಾಡಳಿತ ನಡೆಸುತ್ತಾರೆ ಎಂಬ ಆರೋಪವನ್ನು ಹೊರಿಸಿ ಬ್ರಿಟಿಷರು ಭಾರತದ ಭೂಪ್ರದೇಶಗಳನ್ನು ಒಂದರ ನಂತರ ಒಂದರಂತೆ ವಶಪಡಿಸಿಕೊಂಡರು. ಹೀಗೆ 1757ರ ಪ್ಲಾಸಿ ಯುದ್ಧದ ಬಳಿಕ 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗಿನ ಕಾಲಘಟ್ಟದಲ್ಲಿ, ಅಂದ್ರೆ ಸುಮಾರು 100 ವರ್ಷಗಳ ಒಳಗೆ ಭಾರತ ಉಪಭೂಖಂಡದ ಹೆಚ್ಚಿನ ಭಾಗಗಳು ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಗಾಯಿತು. ಭಾರತದ ಸುಮಾರು 63% ಭೂಪ್ರದೇಶವು ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಒಳಪಟ್ಟಿತು. ಉಳಿದ ಭಾಗಗಳಲ್ಲಿ ಬ್ರಿಟಿಷರ ನಿಯಂತ್ರಣದಲ್ಲಿರುವಂತಹ ದೇಶೀಯ ರಾಜರುಗಳು ಆಡಳಿತ ನಡೆಸುತ್ತಿದ್ದರು. ಈ ಭೂಪಟವನ್ನೊಮ್ಮೆ ಗಮನಿಸಿ. ಈ ಭೂಪಟದಲ್ಲಿ ಹಳದಿ ಬಣ್ಣದಲ್ಲಿ ಕೊಟ್ಟಿರುವುದು ಬ್ರಿಟಿಷರ ಅಧೀನದಲ್ಲಿರುವಂತಹ ಪ್ರದೇಶ. ಭಾರತದ ಹೆಚ್ಚಿನ ಭೂಭಾಗಗಳು ಕೂಡ ಬ್ರಿಟಿಷರ ನೇರ ನಿಯಂತ್ರಣದಲ್ಲಿ ಇತ್ತು ಎಂಬುದನ್ನು ಭೂಪಟ ಗಮನಿಸಿದಾಗ ನಿಮಗೆ ತಿಳಿದುಕೊಳ್ಳಬಹುದು. ಉಳಿದ ಪ್ರದೇಶಗಳಲ್ಲಿ ಹಳದಿ ಬಣ್ಣದಲ್ಲಿ ಕೊಟ್ಟಿರುವುದು ಬ್ರಿಟಿಷರ ಅಧೀನದಲ್ಲಿರುವ ಪ್ರದೇಶಗಳು, ಅಲ್ಲಿ ಕೆಂಪು ಬಣ್ಣದಲ್ಲಿ ಕೊಟ್ಟಿರುವುದು ಬ್ರಿಟಿಷರ ನಿಯಂತ್ರಣದಲ್ಲಿದ್ದ ಪ್ರದೇಶಗಳು, ಅಂದ್ರೆ ದೇಶೀಯ ರಾಜರುಗಳು ಆಡಳಿತ ನಡೆಸುತ್ತಿದ್ದಂತಹ ಪ್ರದೇಶಗಳು. ಇವರೆಲ್ಲರೂ ಬ್ರಿಟಿಷರ ಸಂಪೂರ್ಣ ನಿಯಂತ್ರಣದಲ್ಲಿದ್ದರು. ಬ್ರಿಟಿಷರ ಇಂತಹ ಧೋರಣೆಗಳ ದುಷ್ಪರಿಣಾಮಗಳು ಯಾವುವು? ಬ್ರಿಟಿಷರ ಈ ಧೋರಣೆಗಳ ದುಷ್ಪರಿಣಾಮವನ್ನು ಅನುಭವಿಸಿದವರು ಯಾರು? ಬ್ರಿಟಿಷರ ಆಧಿಪತ್ಯದ ದುಷ್ಪರಿಣಾಮವನ್ನು ಮೊದಲಿಗೆ ಅನುಭವಿಸಿದವರು ಕೃಷಿಕರಾಗಿದ್ದರು. ಬ್ರಿಟಿಷರು ಜಾರಿಗೊಳಿಸಿದಂತಹ ಭೂಕಂದಾಯ ವ್ಯವಸ್ಥೆಯು
ಕೃಷಿಕರ ಬೆನ್ನೆಲುಬನ್ನು ಮುರಿಯಿತು. ತೆರಿಗೆಯ ಪ್ರಧಾನ ಉದ್ದೇಶ ಗರಿಷ್ಠ ಆದಾಯವನ್ನು ಗಳಿಸುವುದಾಗಿತ್ತು. ಬ್ರಿಟಿಷರ ಆಡಳಿತದಲ್ಲಿದ್ದಂತಹ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನ ರೀತಿಯ ಭೂಕಂದಾಯ ವಿಧಾನವನ್ನು ಅವರು ಜಾರಿಗೊಳಿಸಿದರು. ನಿಮ್ಮ ಪಠ್ಯಭಾಗದಲ್ಲೊಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯನ್ನೊಮ್ಮೆ ಗಮನಿಸಿ. ಬ್ರಿಟಿಷರು ಪ್ರಧಾನವಾಗಿ ಜಾರಿಗೊಳಿಸಿದ ಭೂಕಂದಾಯ ವ್ಯವಸ್ಥೆಗಳು, ಆ ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ವಿವಿಧ ಪ್ರದೇಶಗಳು ಯಾವುವು ಎಂಬುದನ್ನು ಪಟ್ಟಿ ನೋಡಿ ತಿಳಿದುಕೊಳ್ಳಿ. ಶಾಶ್ವತ ಭೂಕಂದಾಯ ವ್ಯವಸ್ಥೆ ಬಂಗಾಳ, ಬಿಹಾರ, ಒರಿಸ್ಸಾ ಎಂಬೀ ಪ್ರದೇಶಗಳಲ್ಲಿ ಜಾರಿಗೊಳಿಸಿ. ರೈತ್ವಾರಿ ವ್ಯವಸ್ಥೆ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ. ಮಹಲ್ವಾರಿ ವ್ಯವಸ್ಥೆ ವಾಯುವ್ಯ ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿ ಮಹಲ್ವಾರಿ ವ್ಯವಸ್ಥೆಯನ್ನು ಜಾರಿಗೊಳಿಸಿ. ಈ ಪ್ರತಿಯೊಂದು ಭೂಕಂದಾಯ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಎಂಬುದನ್ನು ಗಮನಿಸಿ. ಮೊದಲಾಗಿ ಶಾಶ್ವತ ಭೂಕಂದಾಯ ವ್ಯವಸ್ಥೆ. ಶಾಶ್ವತ ಭೂಕಂದಾಯ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಪ್ರದೇಶಗಳು ಯಾವುವು? ಬಂಗಾಳ, ಬಿಹಾರ, ಒರಿಸ್ಸಾ. ಶಾಶ್ವತ ಭೂಕಂದಾಯ ವ್ಯವಸ್ಥೆಯಲ್ಲಿ ತೆರಿಗೆ ಸಂಗ್ರಹಿಸುವವರು ಜಮೀನ್ದಾರರಾಗಿದ್ದರು. ತೆರಿಗೆ ಸಂಗ್ರಹಿಸುವ ಅಧಿಕಾರವಿರುವ ಪ್ರದೇಶಗಳ ಸಂಪೂರ್ಣ ಭೂಮಿಯ ಯಜಮಾನರು ಕೂಡ ಜಮೀನ್ದಾರರೇ ಆಗಿದ್ದರು. ಜಮೀನ್ದಾರರು ಭೂಮಿಯ ಒಡೆಯರಾದಾಗ ಅಲ್ಲಿ ಕೃಷಿ ಮಾಡುತ್ತಿದ್ದಂತಹ ಕೃಷಿಕರು ಒಕ್ಕಲುಗಳಾಗಿ ಬದಲಾದರು. ಬೆಳೆಯ 60% ಕೂಡ ಕೃಷಿಕರು ತೆರಿಗೆಯಾಗಿ ನೀಡಬೇಕಿತ್ತು. ಫಸಲು ಕಡಿಮೆಯಾದ್ರೂ, ಫಸಲು ನಾಶವಾದ್ರೂ ತೆರಿಗೆಯನ್ನು ಪಾವತಿಸಲೇಬೇಕಿತ್ತು. ನಿಶ್ಚಿತ ದಿನಾಂಕದಂದು ತೆರಿಗೆಯನ್ನು ಹಣದ ರೂಪದಲ್ಲೇ ನೀಡಬೇಕಿತ್ತು. ನೋಡಿ, ಹಿಂದಿನ ಕಾಲದಲ್ಲಿ ಕೃಷಿಕರು, ಕರಕುಶಲ ಕೆಲಸಗಾರರು, ಆದಿವಾಸಿ ಕಾಡಿನಲ್ಲಿ ವಾಸ ಮಾಡುವಂತಹ ಬುಡಕಟ್ಟು ಜನಾಂಗದವರು ಇವರೆಲ್ಲ ತೆರಿಗೆಯನ್ನು ಉತ್ಪನ್ನಗಳ ರೀತಿಯಲ್ಲಿ, ಕೃಷಿಕರಾದ್ರೆ ಕೆಲವೊಮ್ಮೆ ಭತ್ತ ಮಾಡುವವರಾದ್ರೆ ಭತ್ತವನ್ನು ತೆರಿಗೆಯಾಗಿ ಪಾವತಿಸುತ್ತಿದ್ದರು. ಬುಡಕಟ್ಟು ಜನಾಂಗದವರು ಕಾಡು ಉತ್ಪನ್ನಗಳನ್ನು ತೆರಿಗೆಯ ರೂಪದಲ್ಲಿ ಪಾವತಿಸುತ್ತಿದ್ದರು. ಆದರೆ ಬ್ರಿಟಿಷರು ಹಣದ ರೂಪದಲ್ಲೇ ತೆರಿಗೆಯನ್ನು ಪಾವತಿಸಬೇಕೆಂದು ಒತ್ತಾಯಿಸಿದರು. ಈ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಗವರ್ನರ್ ಜನರಲ್ ಯಾರು? ಕಾರ್ನ್ವಾಲಿಸ್ ಪ್ರಭು. ಆಗ ಶಾಶ್ವತ ಭೂಕಂದಾಯ ವ್ಯವಸ್ಥೆಯ ವಿಶೇಷತೆಗಳ ಕುರಿತು ತಿಳಿಯಿತಲ್ವಾ? ಎರಡನೇದಾಗಿ ರೈತ್ವಾರಿ ವ್ಯವಸ್ಥೆ. ರೈತ್ವಾರಿ ವ್ಯವಸ್ಥೆಯನ್ನು ಎಲ್ಲಿ ಜಾರಿಗೊಳಿಸಿದ್ದು? ದಕ್ಷಿಣ ಭಾರತದಲ್ಲಿ, ಭಾರತದ ದಕ್ಷಿಣ ಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿ. ರೈತ್ವಾರಿ ವ್ಯವಸ್ಥೆಯಲ್ಲಿ ಕೃಷಿಕರಿಂದ ನೇರವಾಗಿ ತೆರಿಗೆ ಸಂಗ್ರಹಿಸುವ ವಿಧಾನವು ಜಾರಿಯಲ್ಲಿ. ಎರಡನೇದಾಗಿ ಭೂಮಿಯ ಯಜಮಾನಿಕೆಯ ಹಕ್ಕು ಕೃಷಿಕನಿಗಾಗಿತ್ತು. ಆದರೆ ಅಮಿತವಾದ ತೆರಿಗೆಯನ್ನು ವಸೂಲು ಮಾಡುತ್ತಿದ್ದರು. ತೆರಿಗೆಯ ದರ ಹೆಚ್ಚಾಗಿತ್ತು. ಅಮಿತವಾದ ತೆರಿಗೆಯ ಭಾರವು ಕೃಷಿಕರನ್ನು ದರಿದ್ರರನ್ನಾಗಿಸಿತು. ಮಾತ್ರವಲ್ಲ, ತೆರಿಗೆಯನ್ನು ಆಗಾಗ ಹೆಚ್ಚಿಸುತ್ತಿದ್ದರು. ಇದು ರೈತ್ವಾರಿ ವ್ಯವಸ್ಥೆಯ ವಿಶೇಷತೆಗಳು. ಮೂರನೇದಾಗಿ ಬ್ರಿಟಿಷರು ಜಾರಿಗೊಳಿಸಿದ ಇನ್ನೊಂದು ಭೂಕಂದಾಯ ವ್ಯವಸ್ಥೆ ಯಾವುದು? ಮಹಲ್ವಾರಿ ವ್ಯವಸ್ಥೆ. ಮಹಲ್ವಾರಿ ವ್ಯವಸ್ಥೆಯನ್ನು ಎಲ್ಲಿ ಕಾಣಬಹುದು? ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿ. ಭಾರತದ ವಾಯುವ್ಯ ಭಾಗದಲ್ಲಿ ಜಾರಿಗೊಳಿಸಿದಂತಹ ಭೂಕಂದಾಯ ಧೋರಣೆ ಯಾವುದು? ಮಹಲ್ವಾರಿ ವ್ಯವಸ್ಥೆ. ಮಹಲ್ವಾರಿ ವ್ಯವಸ್ಥೆಯಲ್ಲಿ ಗ್ರಾಮದ ಮುಖ್ಯಸ್ಥರು ತೆರಿಗೆಯನ್ನು ವಸೂಲು ಮಾಡುತ್ತಿದ್ದರು. ಈ ವ್ಯವಸ್ಥೆಯಲ್ಲೂ ಕೂಡ ತೆರಿಗೆಯ ದರವು ಅತಿ ಹೆಚ್ಚಾಗಿತ್ತು. ಗ್ರಾಮವನ್ನು ಒಂದು ಯೂನಿಟ್ ಆಗಿ ಪರಿಗಣಿಸಿಕೊಂಡು ತೆರಿಗೆಯನ್ನು ಸಂಗ್ರಹಿಸುತ್ತಿದ್ದರು. ಬ್ರಿಟಿಷರ ಇಂತಹ ಧೋರಣೆಗಳು ಕೃಷಿ ರಂಗದಲ್ಲಿ ಹೆಚ್ಚು ದುಷ್ಪರಿಣಾಮವನ್ನುಂಟು ಮಾಡಿತು. ಅಮಿತವಾದ ತೆರಿಗೆಯನ್ನು ನಿಶ್ಚಿತ ದಿನಾಂಕದಂದು ಹಣದ ರೂಪದಲ್ಲೇ ನೀಡಬೇಕು ಎಂಬುದು ಕೃಷಿಕರನ್ನು ಸಂಕಷ್ಟಕ್ಕೀಡು ಮಾಡಿತು. ಕೃಷಿ ನಾಶವಾದರೂ ತೆರಿಗೆಯನ್ನು ಪಾವತಿಸಲೇಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಹೆಚ್ಚು ತೆರಿಗೆಯನ್ನು ನಿಶ್ಚಿತ ಸಮಯದಲ್ಲಿ ನೀಡಲು ಸಾಧ್ಯವಾದಂತಹ ಕೃಷಿಕರು ಅಧಿಕ ಬಡ್ಡಿಗೆ ಹಣವನ್ನು ಸಾಲವಾಗಿ ನೀಡುವಂತಹ ಲೇವಾದೇವಿಗಾರರಿಂದ ಹಣವನ್ನು ಸಾಲ ಪಡೆಯಬೇಕಾಗಿ ಬಂತು. ಈ ಲೇವಾದೇವಿಗಾರರು ತುಂಬಾ ಹೆಚ್ಚು ಬಡ್ಡಿಯನ್ನು ವಸೂಲು ಮಾಡುತ್ತಿದ್ದರು. ಸಾಲದ ಸುಳಿಯಲ್ಲಿ ಸಿಲುಕಿ ಹೋದಂತಹ ಕೃಷಿಕನು ಸಾಲವನ್ನು, ಬಡ್ಡಿಯನ್ನು ಕೊಡಲು ಸಾಧ್ಯವಾಗದೆ ಹೋದಾಗ ಈ ಅಮಿತ ಬಡ್ಡಿ ವಸೂಲು ಮಾಡುವ ಲೇವಾದೇವಿಗಾರರು
ಕೃಷಿಕರ ಭೂಮಿಯನ್ನು ವಶಪಡಿಸಿಕೊಂಡರು. ಇದು ಕೃಷಿಕರನ್ನು ಸಂಕಷ್ಟಕ್ಕೆ ಈಡು ಮಾಡಿತು, ಅಥವಾ ಇದು ಕೃಷಿಕರನ್ನು ಮತ್ತಷ್ಟು ದರಿದ್ರರನ್ನಾಗಿಸಿತು. ಇದು ಅಲ್ಲದೆ ಕೃಷಿಯ ವಾಣಿಜ್ಯೀಕರಣ. ಸಾಮಾನ್ಯವಾಗಿ ಭಾರತದ ಕೃಷಿಕರು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸುವುದಕ್ಕೂ ತಮ್ಮ ಗ್ರಾಮದ ಅಗತ್ಯಗಳನ್ನು ಪೂರೈಸುವುದಕ್ಕೂ ಕೃಷಿ ಕೆಲಸಗಳಲ್ಲಿ ಮಗ್ನರಾಗುತ್ತಿದ್ದರು. ಆದರೆ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಕೃಷಿಕರು ವ್ಯಾಪಾರವನ್ನು ಉದ್ದೇಶವಾಗಿರಿಸಿ ಕೃಷಿ ಮಾಡಲು ನಿರ್ಬಂಧಿತರಾದರು. ಹೀಗೆ ಆಹಾರ ಬೆಳೆಗಳ ಬದಲು ವಾಣಿಜ್ಯ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಮಾಡಿದರು. ಈ ಬದಲಾವಣೆಯನ್ನು ಕೃಷಿಯ ವಾಣಿಜ್ಯೀಕರಣ ಎಂದು ಕರೆಯುತ್ತಾರೆ. ಆಹಾರ ಬೆಳೆಗಳ ಬದಲು ವಾಣಿಜ್ಯ ಬೆಳೆಗಳನ್ನು ಯಾಕೆ ಬೆಳೆಸಿರಬಹುದು? ಹೀಗೆ ಕೃಷಿಕರನ್ನು ಕೃಷಿ ಮಾಡಲು ನಿರ್ಬಂಧಿಸಿದಂತಹ ಘಟಕಗಳು ಯಾವುವು? ನೀವು ಈಗಾಗಲೇ ಕಲ್ತಿದ್ದೀರಿ. ಬ್ರಿಟಿಷರ ಆಡಳಿತ ಸಮಯದಲ್ಲಿ ತೆರಿಗೆಯ ದರ ತುಂಬಾ ಹೆಚ್ಚಾಯಿತು. ತೆರಿಗೆಯನ್ನು ನಿಶ್ಚಿತ ದಿನಾಂಕದಂದು ಹಣದ ರೂಪದಲ್ಲೇ ಪಾವತಿಸಬೇಕಿತ್ತು. ಅಂತಹ ಸಂದರ್ಭದಲ್ಲಿ ತೆರಿಗೆಯನ್ನು ಪಾವತಿಸುವುದಕ್ಕಾಗಿ ಕೃಷಿಕರು ಅಧಿಕ ಬಡ್ಡಿಗೆ ಸಾಲ ನೀಡುವವರಿಂದ ಸಾಲ ಪಡೆದುಕೊಂಡರು. ಇದು ಅವರನ್ನು ಇನ್ನಷ್ಟು ಸಂಕಷ್ಟಕ್ಕೀಡು ಮಾಡಿತು. ಅಂತಹ ಸಂದರ್ಭದಲ್ಲಿ ಈ ಸಂಕಷ್ಟದಿಂದ ಪಾರಾಗುವುದಕ್ಕಾಗಿ ಕೃಷಿಕರು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆ ಲಭಿಸುವಂತಹ ಉತ್ಪನ್ನಗಳನ್ನು ಕೃಷಿ ಮಾಡಲಾರಂಭಿಸಿದರು. ಯುರೋಪಿನ ರಾಷ್ಟ್ರಗಳಿಗೆ ಅಗತ್ಯವಿರುವಂತಹ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ದೊರಕುತ್ತಿತ್ತು. ಹೀಗೆ ಭಾರತದ ಕೃಷಿ ಪ್ರದೇಶಗಳು ಯುರೋಪಿನ ಕೈಗಾರಿಕಾ ಕೇಂದ್ರಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುವಂತಹ ಪ್ರದೇಶಗಳಾಗಿ ಬದಲಾದವು. ಹೀಗೆ ಅಂದಿನ ಕಾಲದಲ್ಲಿ ವ್ಯಾಪಕವಾಗಿ ಕೃಷಿ ಮಾಡಿದಂತಹ ಬೆಳೆಗಳು ಯಾವುವು ಎಂಬುದನ್ನು ಪಟ್ಟಿಯನ್ನು ನೋಡಿ ತಿಳಿದುಕೊಳ್ಳಿ. ನೀಲ ಅಂದ್ರೆ ಬಟ್ಟೆಗೆ ಬಣ್ಣ ಹಾಕಲು ಉಪಯೋಗಿಸುತ್ತಿದ್ದಂತಹ ಒಂದು ಉತ್ಪನ್ನ. ಬಂಗಾಳ, ಬಿಹಾರ, ಒರಿಸ್ಸಾಗಳಲ್ಲಿ ವ್ಯಾಪಕವಾಗಿ ನೀಲ ಕೃಷಿಗಳನ್ನು ಮಾಡಲು ಆರಂಭಿಸಿತು. ಮಹಾರಾಷ್ಟ್ರ, ಪಂಜಾಬ್ಗಳಲ್ಲಿ ಹತ್ತಿ ಕೃಷಿ, ಉತ್ತರ ಪ್ರದೇಶದ ಗೋಧಿ, ಭತ್ತ ಬೆಳೆಯುತ್ತಿದ್ದಂತಹ ಪ್ರದೇಶಗಳಲ್ಲಿ ಕಬ್ಬನ್ನು ಧಾರಾಳವಾಗಿ ಉತ್ಪಾದಿಸಲಾರಂಭಿಸಿತು. ಅಸ್ಸಾಂ, ಕೇರಳ ಎಂಬೆಡೆಗಳಲ್ಲಿ ಚಾಸೊಪ್ಪು, ಬಂಗಾಳದಲ್ಲಿ ಸೆಣಬು, ಪಂಜಾಬಿನಲ್ಲಿ ಗೋಧಿ ಇತ್ಯಾದಿಗಳು ಆ ಕಾಲದಲ್ಲಿ ಬೆಳೆಸಲ್ಪಟ್ಟಂತಹ ಪ್ರಧಾನ ಬೆಳೆಗಳಾಗಿದ್ದವು. ಮುಂದೆ ನೀಲ ಕೃಷಿಕರ ದಂಗೆ. ನೀಲ ಎಂಬುದು ಬಟ್ಟೆಗೆ ಬಣ್ಣ ಹಾಕಲು ಉತ್ಪಾದಿಸುವಂತಹ ಒಂದು ಕೃಷಿ ಉತ್ಪನ್ನವಾಗಿತ್ತು. ನೀಲಕ್ಕೆ ಆ ಕಾಲದಲ್ಲಿ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಬೆಲೆ ಲಭಿಸುತ್ತಿತ್ತು. ಇಂದಿನಂತೆ ಅಂದು ಕೃತಕ ಬಣ್ಣಗಳು ಇರಲಿಲ್ಲ. ಆದ ಕಾರಣ ಬಟ್ಟೆಗೆ ಬಣ್ಣ ಹಾಕಲು ನೀಲವನ್ನು ವ್ಯಾಪಕವಾಗಿ ಬಳಸುತ್ತಿದ್ದರು. 18ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು. ಕೈಗಾರಿಕಾ ಕ್ರಾಂತಿಯು ಬಟ್ಟೆ ನಿರ್ಮಾಣ ರಂಗದಲ್ಲಿ ಮಹತ್ತರವಾದ ಬದಲಾವಣೆಗಳಿಗೆ ಕಾರಣವಾಯಿತು. ಯಂತ್ರೋಪಕರಣಗಳ ಸಂಶೋಧನೆಯು ಬಟ್ಟೆ ಉತ್ಪಾದನೆಯನ್ನು ಹೆಚ್ಚಿಸಿತು. ಇದು ನೀಲದ ಬೇಡಿಕೆಯನ್ನು ಕೂಡ ಹೆಚ್ಚಿಸಿತು. ಭಾರತದಲ್ಲಿ ನೀಲ ಕೃಷಿಯನ್ನು ವ್ಯಾಪಿಸುವುದು ಬ್ರಿಟಿಷ್ ಕೈಗಾರಿಕೋದ್ಯಮಿಗಳಿಗೆ ಅತಿ ಅಗತ್ಯವಾಗಿತ್ತು. ಆದ ಕಾರಣ ಅವರು ಏನ್ ಮಾಡಿದ್ರು? ಕೃಷಿಕರಿಗೆ ದೊಡ್ಡ ಮೊತ್ತದ ಹಣವನ್ನು ಮುಂಗಡವಾಗಿ ನೀಡಿ ಅವರಿಂದ ನೀಲ ಕೃಷಿಯನ್ನು ಮಾಡಿಸುತ್ತಿದ್ದರು. ತೆರಿಗೆಯನ್ನು ಹಣದ ರೂಪದಲ್ಲೇ ಪಾವತಿಸಲು ಸಾಧ್ಯವಾಗದಂತಹ ಕೃಷಿಕರು, ಸಾಲದ ಸುಳಿಯಲ್ಲಿ ಸಿಲುಕಿ ಹೋದಂತಹ ಕೃಷಿಕರು, ಹೆಚ್ಚಿನ ಪ್ರಮಾಣದ ಭೂ ತೆರಿಗೆಯನ್ನು ಪಾವತಿಸಲು ಸಾಧ್ಯವಾದ ಕೃಷಿಕರು, ಹೀಗೆ ತೊಂದರೆಯನ್ನು ಅನುಭವಿಸುತ್ತಿದ್ದಂತಹ ಕೃಷಿಕರು ಬ್ರಿಟಿಷರ ಈ ಆಮಿಷಕ್ಕೆ ಬಲಿಯಾದರು. ಅವರು ವ್ಯಾಪಕವಾಗಿ ನೀಲ ಕೃಷಿಯನ್ನು ಮಾಡಲಾರಂಭಿಸಿದರು. ಹೀಗೆ ಬ್ರಿಟಿಷರಿಂದ ಹಣವನ್ನು ಮುಂಗಡವಾಗಿ ಪಡೆದಂತಹ ಕೃಷಿಕರು ಕೃಷಿ ಭೂಮಿಯ ಅಧಿಕ ಫಲವತ್ತತೆಯಿಂದ ಕೂಡಿದಂತಹ ಭಾಗವನ್ನು ಹಾಗೂ 4ರಲ್ಲಿ 1 ಭಾಗವನ್ನು ನೀಲ ಕೃಷಿಗೆ ಮೀಸಲಿರಿಸಬೇಕೆಂಬ ನಿಬಂಧನೆ ಇತ್ತು. ಕೃಷಿ ಭೂಮಿಯ 4ನೇ 1 ಭಾಗವನ್ನು ಕಾದಿರಿಸಬೇಕು. ಅದೇ ರೀತಿ ಅದು ಫಲವತ್ತಾದ ಭಾಗವೂ ಆಗಿರಬೇಕು. ಇಂತಹ ಒಂದು ನಿಬಂಧನೆಯನ್ನು ಬ್ರಿಟಿಷರು ಏರ್ಪಡಿಸಿದರು. ಆದ ಕಾರಣ ಕೃಷಿಕರು ಅತಿ ಫಲವತ್ತಾದ ಭಾಗದಲ್ಲಿ ನೀಲ ಕೃಷಿಯನ್ನು ವ್ಯಾಪಕವಾಗಿ ಕೃಷಿ ಮಾಡಲು ಆರಂಭಿಸಿದರು. ಇದರಿಂದ ಆಹಾರ ಧಾನ್ಯಗಳನ್ನು ಕೃಷಿ ಮಾಡುವ ಸ್ಥಳಗಳು ನೀಲ ಕೃಷಿಗಳಿಗಾಗಿ ಕಾದಿರಿಸಬೇಕಾಯಿತು. ಬೆಳೆ ಕೊಯ್ಲಿನ ಸಂದರ್ಭದಲ್ಲಿ ದಲ್ಲಾಳಿಗಳು ಅಂದ್ರೆ ಮಧ್ಯವರ್ತಿಗಳ ಹಸ್ತಕ್ಷೇಪದಿಂದಾಗಿ ನೀಲ ಕೃಷಿಗೆ ಕಡಿಮೆ ಬೆಲೆ ದೊರಕುತ್ತಿತ್ತು. ಅದು ಅಲ್ಲದೆ
ಆಹಾರ ಧಾನ್ಯಗಳು ಬೆಳೆಯುವಂತಹ ಪ್ರದೇಶಗಳು ನೀಲಕೃಷಿಯ ಪ್ರದೇಶಗಳಾಗಿ ಮಾರ್ಪಟ್ಟಾಗ ಆಹಾರ ಧಾನ್ಯಗಳ ಕೊರತೆಯೂ ಉಂಟಾಯಿತು. ಅನಂತರದ ಕಾಲದಲ್ಲಿ ಕೃತಕ ಬಣ್ಣಗಳನ್ನು ಕಂಡುಹಿಡಿದರು. ಕೃತಕ ಬಣ್ಣಗಳ ಕಂಡುಹಿಡಿಯುವಿಕೆಯಿಂದಾಗಿ ಬಟ್ಟೆಗಳಿಗೆ ಬಣ್ಣ ನೀಡಲು ನೀಲದ ಅಗತ್ಯ ಇಲ್ಲದಾಯಿತು. ತನ್ನ ಭೂಪ್ರದೇಶದ ಹೆಚ್ಚಿನ ಭಾಗಗಳನ್ನು ನೀಲಕೃಷಿಗಾಗಿ ಕಾದಿರಿಸಿದ ಕೃಷಿಕನ ಸ್ಥಿತಿ ಶೋಚನೀಯವಾಯಿತು. ನೀಲ ಕೃಷಿ ಮಾಡುತ್ತಿದ್ದಂತಹ ಪ್ರದೇಶಗಳನ್ನು ಕೃಷಿ ಭೂಮಿಗಾಗಿ ಕೃತಕ ಬಣ್ಣಗಳ ಕಂಡುಹಿಡಿಯುವಿಕೆಯಿಂದ ನೀಲಕೃಷಿಯ ಅಗತ್ಯವಿಲ್ಲದಾದಾಗ ಆ ಪ್ರದೇಶಗಳನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತಿಸಲು ಕೂಡ ಬ್ರಿಟಿಷರು ಅನುಮತಿಯನ್ನು ನೀಡಲಿಲ್ಲ. ನೀಲಕೃಷಿಗೆ ಬೇಡಿಕೆ ಇಲ್ಲದಾಯಿತು. ಸಂಕಷ್ಟಕ್ಕೊಳಗಾದಂತಹ ಕೃಷಿಕರು 1859ರಲ್ಲಿ ಬಂಗಾಳದಲ್ಲಿ ಸಂಘಟಿತರಾಗಿ ನೀಲಕೃಷಿಯನ್ನು ಮಾಡುವುದಿಲ್ಲವೆಂದು ಘೋಷಿಸಿದರು. ಬಿಲ್ಲು, ಬಾಣ, ಖಡ್ಗ ಮುಂತಾದ ಆಯುಧಗಳನ್ನು ಉಪಯೋಗಿಸಿಕೊಂಡು ಅವರು ನೀಲ ಕಾರ್ಖಾನೆಗಳನ್ನು ಆಕ್ರಮಿಸಿದರು. ಈ ಹೋರಾಟದಲ್ಲಿ ಸ್ತ್ರೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷರನ್ನು ಬೆಂಬಲಿಸುವವರನ್ನು, ಅವರಿಗೆ ಬೇಕಾಗಿ ಕೆಲಸ ಮಾಡುವವರನ್ನು ಹೋರಾಟಗಾರರು ಬಹಿಷ್ಕರಿಸಿದರು. ಗ್ರಾಮಗಳಲ್ಲಿ ಬ್ರಿಟಿಷರಿಗೆ ಎದುರಾಗಿ ಆರಂಭಿಸಿದಂತಹ ಹೋರಾಟದ ಕುರಿತು ತಿಳಿದು ಕಲ್ಕತ್ತಾದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಸಂಪನ್ನರು ಗಲಭೆ ಪೀಡಿತ ಪ್ರದೇಶಕ್ಕೆ ಆಗಮಿಸಿ ಕೃಷಿಕರಿಗೆ ಬೆಂಬಲವನ್ನು ಸೂಚಿಸಿದರು. ನೀಲ ಕೃಷಿಕರ ಸಮಸ್ಯೆಯನ್ನು ಅಧ್ಯಯನ ಮಾಡಲು ಬ್ರಿಟಿಷ್ ಆಡಳಿತಾಧಿಕಾರಿಗಳು ಒಂದು ಕಮಿಷನ್ ನೇಮಿಸಿತು. ಈ ಕಮಿಷನ್ ನೀಲ ಕೃಷಿಯು ಲಾಭದಾಯಕವಲ್ಲ, ಆದ ಕಾರಣ ಇದನ್ನು ಕೊನೆಗೊಳಿಸಬೇಕೆಂದು ಆದೇಶಿಸಿ. ನಾವು ಭಾರತದ ವಿವಿಧ ಪ್ರದೇಶಗಳಲ್ಲಿ ನಡೆದಂತಹ ಕೃಷಿಕರ ಹೋರಾಟಗಳ ಕುರಿತು ಚರ್ಚಿಸಿದೆವು. ಕೇರಳದಲ್ಲಿಯೂ ಕೂಡ ಕೃಷಿಕರ ಹೋರಾಟಗಳು ನಡೆದಿವೆ. ಬ್ರಿಟಿಷರ ನೇರ ನಿಯಂತ್ರಣದಲ್ಲಿದ್ದಂತಹ ಮಲಬಾರು ಪ್ರದೇಶವು ಹಲವಾರು ದಂಗೆಗಳಿಗೆ ಸಾಕ್ಷಿಯಾಯಿತು. ಜಮೀನ್ದಾರರು ಹಾಗೂ ಬ್ರಿಟಿಷರ ಶೋಷಣೆಯು, ದಬ್ಬಾಳಿಕೆಯು ದಂಗೆಗಳಿಗೆ ಕಾರಣವಾಯಿತು. ಬ್ರಿಟಿಷರ ಬೆಂಬಲಿಗರು ಹಾಗೂ ಜಮೀನ್ದಾರರು ನಡೆಸಿದಂತಹ ಒಕ್ಕಲೆಬ್ಬಿಸುವಂತಹ ಕ್ರಮಗಳು ಕೃಷಿಕರಿಗೆ ಸಂಕಷ್ಟವನ್ನುಂಟು ಮಾಡಿದಾಗ ಕೃಷಿಕರು ಈ ಕ್ರೂರ ಕೃತ್ಯಗಳಿಗೆ ಎದುರಾಗಿ ಗಲಭೆಯನ್ನು ನಡೆಸಿದರು. ದಕ್ಷಿಣ ಭಾರತದ ಅಂದ್ರೆ ಮಲಬಾರಿನ ಕೃಷಿಕರು ಭೂಮಿಯ ಯಜಮಾನರಾಗಿದ್ದಂತಹ ಜಮೀನ್ದಾರರಿಂದ ಸ್ಥಳವನ್ನು ಗೇಣಿಗೆ ಪಡೆದುಕೊಂಡು ಕೃಷಿ ಮಾಡಿ ಜೀವಿಸುತ್ತಿದ್ದಂತಹ ಒಕ್ಕಲುಗಳಾಗಿದ್ದರು. ಅವರಲ್ಲಿ ಹೆಚ್ಚಿನ ಜನರು ಮಾಪಿಳ್ಳೆಗಳಾಗಿದ್ದರು. ಮಲಬಾರಿನ ಮುಸ್ಲಿಮರನ್ನು ಸಾಮಾನ್ಯವಾಗಿ ಮಾಪಿಳ್ಳೆಗಳು ಎಂದು ಆ ಕಾಲದಲ್ಲಿ ಕರೆಯುತ್ತಿದ್ದರು. ಈ ದಂಗೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿಕರಾದ ಮಾಪಿಳ್ಳೆಗಳು ಭಾಗವಹಿಸಿದ ಕಾರಣ ಈ ದಂಗೆಯನ್ನು ಮಾಪಿಳ್ಳೆಗಳ ದಂಗೆಗಳೆಂದು ಕರೆಯುತ್ತಾರೆ. 19ನೇ ಶತಮಾನದಲ್ಲಿ ಸುಮಾರು 22ರಷ್ಟು ದಂಗೆಗಳು ಮಲಬಾರಿನಲ್ಲಿ ನಡೆದವು. ಈ ದಂಗೆಗಳ ಸಂದರ್ಭದಲ್ಲಿ ಕನೋಲಿ ಪ್ರಭುವು ಕಲ್ಲಿಕೋಟೆಯ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಆಗಿದ್ದರು. ಇವರು ಕಲ್ಲಿಕೋಟೆಯ ವೆಸ್ಟ್ ಹಿಲ್ ನಲ್ಲಿ ವಾಸಿಸುತ್ತಿದ್ದಾಗ ದಂಗೆಗಾರರು ಇವರನ್ನು ವಧಿಸಿದರು. ಇಂತಹ ದಂಗೆಗಳನ್ನು ಹತ್ತಿಕ್ಕುವುದಕ್ಕಾಗಿ ಮಲಬಾರ್ ಸ್ಪೆಷಲ್ ಪೊಲೀಸ್ ಎಂಬ ಹೆಸರಿನಲ್ಲಿ ಒಂದು ಪ್ರತ್ಯೇಕ ಪೊಲೀಸ್ ಸೇನೆಯನ್ನು ರೂಪಿಸಿದರು. ಯಾರು? ಬ್ರಿಟಿಷ್. ಹೀಗೆ ನಿರಂತರವಾಗಿ ನಡೆಯುವಂತಹ ದಂಗೆಗಳ ಕುರಿತು ಅಧ್ಯಯನ ನಡೆಸಲು ಬ್ರಿಟಿಷ್ ಸರ್ಕಾರವು ವಿಲಿಯಂ ಲಾಗನ್ ಕಮಿಷನ್ ಅನ್ನು ನೇಮಿಸಿತು. ಈ ಕಮಿಷನ್ ಬ್ರಿಟಿಷರ ತಪ್ಪಾದ ಕಂದಾಯ ಧೋರಣೆಯೇ ಗಲಭೆಗೆ ಕಾರಣವೆಂದು ಅಭಿಪ್ರಾಯಪಟ್ಟಿತು. ನಾವಿಂದು ಚರ್ಚಿಸಿದಂತಹ ಈ ಭಾಗಗಳಲ್ಲಿ ಬರುವಂತಹ ಪ್ರಧಾನ ವಿಷಯಗಳು ಯಾವುವು ಎಂಬುದನ್ನೊಮ್ಮೆ ಗಮನಿಸಿ. ಬ್ರಿಟಿಷರು ಭಾರತದಲ್ಲಿ ಜಾರಿಗೊಳಿಸಿದ ಭೂಕಂದಾಯ ವ್ಯವಸ್ಥೆಗಳು ಯಾವುವು, ಅವುಗಳ ವಿಶೇಷತೆಗಳು ಯಾವುವು ಎಂಬುದನ್ನು ಪಟ್ಟಿ ಮಾಡಿ. ಬ್ರಿಟಿಷರ ತೆರಿಗೆ ಧೋರಣೆಯು ಕೃಷಿಕರನ್ನು ಹೇಗೆ ಬಾಧಿಸಿ ಎಂಬುದನ್ನು ವಿವರಿಸಿ. ಕೃಷಿಯ ವಾಣಿಜ್ಯೀಕರಣ ಎಂದರೇನು? ಕೃಷಿಯ ವಾಣಿಜ್ಯೀಕರಣಕ್ಕೆ ದಾರಿ ಮಾಡಿಕೊಟ್ಟ ಘಟಕಗಳು ಯಾವುವು? ನೀಲ ಕೃಷಿಕರ ದಂಗೆಯ ಕಾರಣಗಳು ಯಾವುವು? ನೀಲ ಕೃಷಿಕರು ಎದುರಿಸಿದ ಸಮಸ್ಯೆಗಳು ಯಾವುವು? 19ನೇ ಶತಮಾನದಲ್ಲಿ ಮಲಬಾರಿನಲ್ಲಿ ನಡೆದ ಕೃಷಿಕರ ದಂಗೆಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬೇಕು. ಅದನ್ನು ನಿಮ್ಮ ಸಮಾಜ ವಿಜ್ಞಾನ ಚಟುವಟಿಕಾ ಪುಸ್ತಕದಲ್ಲಿ ದಾಖಲಿಸಿದೆ. ಈ ಅಧ್ಯಾಯದ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಧನ್ಯವಾದ.